ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಇಂದು ಭಾರತ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ಹತ್ತಿ ಬೆಳೆಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ನಮಸ್ಕಾರ. ಹತ್ತಿ ಬೆಳೆಯುವ ಎಲ್ಲ ಸಾಹುಕಾರ ಮಂದಿಗೆ. ಹತ್ತಿ ಎಂದರೆ ಬರೀ ಅದು ಬೆಳೆಯಲ್ಲ, ಅದು ಒಂದು ರೈತರ ಪಾಲಿನ ಬಿಳಿಯ ಚಿನ್ನ. ಇತ್ತೀಚಿನ ದಿನಮಾನದಲ್ಲಿ ಹವಾಮಾನ ವೈಪರೀತ್ಯ, ಕೀಟಬಾಧೆ, ಮಾರುಕಟ್ಟೆಯ ಏರಿಳಿತದಿಂದಾಗಿ ಹತ್ತಿ ಬೆಳೆಯುವುದು ಒಂದು ದೊಡ್ಡ ಸವಾಲಿನ ಕೆಲಸವಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಹತ್ತಿ ಬೆಳೆಯನ್ನು ಇಳುವರಿ ಮತ್ತು ಲಾಭದಾಯಕವನ್ನಾಗಿ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಉತ್ತಮ ತಳಿಯ ಬಿತ್ತನೆಯ ಬೀಜ ಮತ್ತು ಸಮಯ. ಮೊದಲನೆಯದಾಗಿ ನಿಮ್ಮ ಭಾಗದ ಹವಾಮಾನಕ್ಕೆ ಸೂಕ್ತವಾದ ಕೀಟ ನಿರೋಧಕ ಶಕ್ತಿಯುಳ್ಳ ಉತ್ತಮ ಗುಣಮಟ್ಟದ BT ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಮುಂಗಾರು ಮಳೆ ಸರಿಯಾದ ಆರಂಭದ ತಕ್ಷಣ ಜುಲೈ ತಿಂಗಳಲ್ಲಿಯೇ ಬಿತ್ತನೆ ಪೂರ್ಣಗೊಳಿಸುವುದು ಉತ್ತಮ. ತಡವಾಗಿ ಬಿತ್ತನೆಯಾದರೆ ಕೀಟದ ಬಾಧೆ ಹೆಚ್ಚಾಗುತ್ತದೆ. ಇನ್ನು ಎರಡನೆಯದು ಸಮತೋಲನ ಗೊಬ್ಬರ ಮತ್ತು ಪೋಷಕಾಂಶ. ಕೇವಲ ಯೂರಿಯಾ ಬಳಸಬೇಡಿ. ಮಣ್ಣಿನ ಪರೀಕ್ಷೆ ಮಾಡಿ ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿ. ಹೂವು ಕಾಯಿ ಬಿಡುವ ಸಮಯದಲ್ಲಿ ಲಘು ಪೋಷಕಾಂಶಗಳಾದ ಬೋರಾನ್, ಮೆಗ್ನೀಸಿಯಂ ಮತ್ತು ಸಲ್ಫೇಟ್ಗಳನ್ನು ಸಿಂಪಡಿಸಿ. ಕಾಯಿ ಉದುರುವುದನ್ನು ಕಮ್ಮಿ ಮಾಡುತ್ತದೆ, ಇಳುವರಿಯು ಉತ್ತಮವಾಗಿ ಬರುತ್ತದೆ. 3. ಕೀಟ ಮತ್ತು ರೋಗ ನಿರ್ವಹಣೆ. ಹತ್ತಿ ಬೆಳೆಗೆ ಪ್ರಮುಖ ಶತ್ರು ಎಂದರೆ ರಸ ಹೀರುವ ಕೀಟಗಳು ಮತ್ತು ಗುಲಾಬಿ ಕಾಯಿ ಕೊರಕ, ಜಿಂಕೆ ಹುಳು. ಇದಕ್ಕೆ ಆರಂಭದಲ್ಲಿಯೇ ಜೈವಿಕ ನಿಯಂತ್ರಣ ಮಾಡಿ. ಹಳದಿ ಮತ್ತು ನೀಲಿ ಅಂಟು ಬಲೆಗಳನ್ನು ತೋಟದಲ್ಲಿ ಅಳವಡಿಸಿ. ಅತಿ ಹೆಚ್ಚು ರಾಸಾಯನಿಕ ಬಳಸುವ ಬದಲು ಹಂತವಾಗಿ ಬೇವಿನ ಆಧಾರಿತ ಕೀಟವನ್ನು ಬಳಸುವುದು ಉತ್ತಮ. ಇದರಿಂದ ಖರ್ಚು ಕಡಿಮೆಯಾಗುತ್ತದೆ. 4. ನೀರು ಮತ್ತು ಕಳೆ ನಿರ್ವಹಣೆ. ಹತ್ತಿ ಬೆಳೆಗೆ ನೀರು ನಿಲ್ಲಬಾರದು. ನೀರು ನಿಂತರೆ ಬೇರು ಕೊಳೆಯುವ ರೋಗ ಬರುತ್ತದೆ. ಇದರಿಂದ ಎಲೆಯು ತಾಮ್ರ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ಸೂಕ್ತ ಬಸಿಗಾವಲು ಅಳವಡಿಸುವುದು ಉತ್ತಮ. ಮತ್ತು 60 ದಿನಗಳ ಕಾಲ ಹೊಲದಲ್ಲಿ ಯಾವುದೇ ಕಳೆ ಬರದಂತೆ ನೋಡಿಕೊಳ್ಳಬೇಕು. ಇದರಿಂದ ರಸಗೊಬ್ಬರವು ನೇರವಾಗಿ ಗಿಡಗಳಿಗೆ ಪೂರೈಕೆಯಾಗುತ್ತದೆ. ಕೊನೆಯದಾಗಿ ಹತ್ತಿಯು ಸಂಪೂರ್ಣ ಹರಳಿದ ನಂತರ ಒಣ ಹವಾಮಾನದಲ್ಲಿ ಅದನ್ನು ಕೊಯ್ಲು ಮಾಡಬೇಕು ಮತ್ತು ಹತ್ತಿ ಕಸ ಕಡ್ಡಿ ಇಲ್ಲದಂತೆ ಸ್ವಚ್ಛಗೊಳಿಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಉತ್ತಮ ಬೆಲೆ ದೊರಕುತ್ತದೆ. ಆತ್ಮೀಯ ರೈತ ಬಾಂಧವರೇ, ನೆನಪಿರಲಿ, ಸರಿಯಾದ ನಿರ್ವಹಣೆಯೇ ಸಮೃದ್ಧ ಇಳುವರಿಯ ದಾರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆತ್ಮೀಯ ರೈತ ಸಹೋದರರಿಗೆ ಶೇರ್ ಮಾಡಿ. ಕೃಷಿ ಸುಖವಾಗಲಿ, ರೈತ ಸಮೃದ್ಧನಾಗಲಿ. ಧನ್ಯವಾದಗಳೊಂದಿಗೆ ಜೈ ಜವಾನ್, ಜೈ ಕಿಸಾನ್.